ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹಲವು ವರ್ಷಗಳಿಂದ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಪರಿಹಾರ ಕಲ್ಪಿಸಬೇಕು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ಆಗ್ರಹಿಸಿದೆ. ಎಐಟಿಯುಸಿಯ ತಾಲೂಕು ಕಾರ್ಯದರ್ಶಿ ಕಲಾವತಿ ಮಾತನಾಡಿ, ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಸೇವಾ ಭದ್ರತೆ ಮತ್ತು ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಬೇಕು. ರಾಜ್ಯದ ವಿವಿಧೆಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಕಾರ್ಯಕರ್ತೆ ಮತ್ತು ಸಹಾಯಕರ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಳೆದ 50 ವರ್ಷಗಳಿಂದ ICDS ಯೋಜನೆ ಪ್ರಾರಂಭವಾಗಿದ್ದು ಇಲ್ಲಿವರೆಗೂ ಕೂಡ ನಮ್ಮ ಕಾರ್ಯಕರ್ತೆಯರಿಗೆ ಹೋರಾಟ ತುಂಬ ಮಾಡಿದ್ವಿ. ಆದ್ರೂ ಇಲ್ಲಿವರೆಗೂ ಗೌರವಧನ ನಮಗೆ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ನಮಗೆ 3-4 ವರ್ಷದಿಂದನೂ ಈಗ ಕರೆಕ್ಟಾಗಿ ಗೌರವಧನ ನಮಗೆ ಸಿಗ್ತಾ ಇಲ್ಲ. 3 ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ ಮೊದಲನೇ ವಾರದಲ್ಲಿ ಈ ಗೌರವಧನವನ್ನು ನಮಗೆ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮಟ್ಟದರನೂ ಅಷ್ಟೇ ನಮಗೆ ಇಲ್ಲಿವರೆಗೂ 6 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಈ ವರ್ಷದಲ್ಲಿ ಈ ತಿಂಗಳಲ್ಲಿ 8 ರೂಪಾಯಿ 9 ರೂಪಾಯಿ ಆಗ್ತಾ ಇದೆ. ಈ ದರವನ್ನು ಈ ರೇಟಿನಲ್ಲಿ ಈಗ ಎಷ್ಟು ಮೊಟ್ಟೆಗೆ ಒಂದು ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟನ್ನು ನಮ್ಮ ಯೋಜನೆಗೆ ಸರ್ಕಾರ ಒಂದು ಹಣವನ್ನು ಬೆಳೆಸಬೇಕಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಈ ಆಡಳಿತ ವೆಚ್ಚದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆಡಳಿತ ವೆಚ್ಚ ನಮಗೆ 2 ವರ್ಷದಿಂದ ಬಂದಿಲ್ಲ. ಇದನ್ನು ಕೂಡ ತಕ್ಷಣ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಇದನ್ನು ಬಿಡುಗಡೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಹಣವನ್ನು ಪಾವತಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ನಮ್ಮ ಸಾಗರ ತಾಲೂಕಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಈಗ ನಮ್ಮ ಸುವರ್ಣ ಮೇಡಮ್ ಬಂದಿದ್ದಾರೆ. ಇವರು ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಒಂದು ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಐಟಿಯುಸಿಯ ತಾಲೂಕು ಅಧ್ಯಕ್ಷರಾದ ಪುಷ್ಪ ಮಾತನಾಡಿ, ಕಳೆದ 2 ವರ್ಷಗಳಿಂದ ಆಡಳಿತ ವೆಚ್ಚ ನೀಡುತ್ತಿಲ್ಲ, ಇನ್ನು ಸೇವಾ ಭದ್ರತೆಯಂತೂ ಇಲ್ಲವೇ ಇಲ್ಲ ಎಂದು ಆರೋಪಿಸಿದ್ದಾರೆ. ಆಡಳಿತ ವೆಚ್ಚದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಡಳಿತ ವೆಚ್ಚ 2 ವರ್ಷಗಳಿಂದ ನಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಖಾತೆಗೆ ಆಡಳಿತ ವೆಚ್ಚ ಆಗ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂದ್ರೆ ನಮ್ದು ಯಾವುದೇ ಒಂದು ಅಂಗನವಾಡಿ ಕೇಂದ್ರದ ಸ್ವಚ್ಛತೆ ಆಗಿರ್ಬೋದು, ಸಣ್ಣ ಪುಟ್ಟಗಳ ರಿಪೇರಿ ಆಗಿರ್ಬೋದು, ಯಾವುದನ್ನು ನಮಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಗಮನ ವಹಿಸಿ ನಮ್ಗೆ ಆಡಳಿತ ವೆಚ್ಚವನ್ನ ಹಾಕಬೇಕು. ಮತ್ತೆ ಸೇವಾ ಭದ್ರತೆ ಕೆಲಸದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಯಾವುದೇ ಒಂದು ಸರ್ಕಾರದ ಸ್ಕೀಮ್ಗಳು ಬಂದ್ರೂ ಕೂಡ ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತೆಯನ್ನ ಒಂದು ಕೆಲಸಕ್ಕೆ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತೀವಿ, ಯಾವ ಅಧಿಕಾರಿಗಳು ಆ ಕೆಲಸಕ್ಕೆ ನಮ್ಮನ್ನ ನಿಯೋಜನೆ ಮಾಡಿರ್ತಾರೋ ಅವರು ನಮ್ಗೆ ಏನಾದ್ರೂ ಒಂದು ಅಂದ್ರೆ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ನಮ್ಗೊಂದು ಏನಾದ್ರು ಒಂದು ಅವಘಡ ಆಯ್ತು ಅಂತಂದ್ರೆ ಅವರೇ ಅದ್ರ ಜವಾಬ್ದಾರಿ ಏನು ಅಂತ ನಾವು ತಗೋಬೇಕು. ಮತ್ತೆ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಇವತ್ತು ಕೆಲವು ಕಾಯಿಲೆಗಳಿಂದ ತುತ್ತಾಗಿ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ, ಡ್ಯೂಟಿ ಬರಕ್ಕೂ ಆಗ್ತಾ ಇಲ್ಲ, ಜೀವನ ನಡೆಸಕ್ಕೂ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ರಜೆ ಕೊಟ್ಟು ಅಂದ್ರೆ ವೇತನರಹಿತ ರಜೆಯನ್ನು ಕೊಟ್ಟು ಅವರಿಗೆ ಸಹಕರಿಸಬೇಕು ಅಂತೇಳಿ ನಾನು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಐಟಿಯುಸಿಯ ಜಿಲ್ಲಾ ಪ್ರಮುಖರಾದ ಲಕ್ಷ್ಮೀಜಿ ಮಾತನಾಡಿ, ನಾವು SIR ಕೆಲಸ ಮಾಡುವ ಸಂದರ್ಭದಲ್ಲಿ ಹಲವಾರು ಅನಾಹುತಗಳನ್ನು ಅನುಭವಿಸಬೇಕಾಗುತ್ತದೆ. ವಿಧಿವಶರಾಗಿರುವಂತಹ ಸಂದರ್ಭವೂ ಇದೆ. ಅಂತಹ ಸಮಯದಲ್ಲಿ ಸೇವಾ ಭದ್ರತೆ ಹಾಗೂ ಆರ್ಥಿಕ ಸಹಾಯವನ್ನು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಮಾಡಬೇಕು ಎಂದು ತಿಳಿಸಿದರು. ಇದರ ಹೆಚ್ಚಿನ ಮಾಹಿತಿಗಾಗಿ ಏನಂದ್ರೆ ನಾವೀಗ ಎಲ್ಲರಿಗೂ ಪ್ರಚಲಿತವಾಗಿರುವ ಹಾಗೆ ಚುನಾವಣಾ ಕಾರ್ಯದಲ್ಲೂ ನಾವು ನಿರತರಾಗಿದ್ದೀವಿ. SIR ಡ್ಯೂಟಿಯಲ್ಲಿ ತಮ್ಮನ್ನ ತಾವು ಕಾರ್ಯನಿರತವಾಗಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬಹಳ ಶ್ರಮ ವಹಿಸಿ ಕೆಲವೊಂದು ತೊರೆ ನೆರೆಗಳನ್ನೆಲ್ಲ ದಾಟಿ ಈ ಮಳೆಗಾಲದಲ್ಲಿ SIR ಡ್ಯೂಟಿಯನ್ನು ಮಾಡಿಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಮತ್ತೆ ನಮ್ಮ ಭದ್ರಾವತಿಯಲ್ಲಿ ಒಬ್ರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ವಿಧಿವಶರಾದರು. ಹೀಗೆ ಬೇರೆ ಬೇರೆ ಅನಾಹುತಗಳು ಆದವಾಗ ಸ್ಥಳೀಯವಾಗಿರುವಂತಹ ಸರ್ಕಾರ ಅಥವಾ ನಮ್ಮ ತಾಲೂಕಿನ ಮಟ್ಟದಲ್ಲಿ ನಮ್ಮನ್ನ ನಿಯೋಜನೆಗೆ ಒಳಪಡಿಸಿದಂತಹ ಅಧಿಕಾರಿಗಳು ಇದರ ಹೊಣೆಗಾರಿಕೆಯನ್ನು ತಗೊಂಡು ಮಾರ್ಯಾಲಿಟಿ ಗ್ರೌಂಡ್ಸ್ ಮೇಲಾದರೂ ಅವ್ರಿಗೇನಾದರೂ ಆರ್ಥಿಕವಾದ ಸಹಾಯವನ್ನು ಮಾಡಬೇಕು. ಮತ್ತು ಅವರಿಗೆ ಆ ರೀತಿ ಆಗದೇ ಇರೋ ಹಾಗೆ ಸೇವಾ ಭದ್ರತೆಗೆ ವೈದ್ಯಕೀಯ ಸೌಲಭ್ಯ ಮತ್ತೊಂದು ಏನಾದರೂ ಒಂದು ಸೆಕ್ಯೂರಿಟಿಗಾಗಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಹಾಗೆ ನಮ್ಮಲ್ಲಿ ಪ್ರಭಾರಕ್ಕೆ ನಾವು ಪ್ರಭಾರಕ್ಕಾಗಿ ಪಕ್ಕದ ಕಾರ್ಯಕರ್ತೆಯರು ಅಂಗನವಾಡಿಗಳಿಗೆ ಹೋದಾಗ ನಮಗೆ ಬರೀ ಮೂಲಭೂತವಾಗಿ ಮಾಡುವಂಥ ಎಲ್ಲ ಕೆಲಸಗಳು, ಆ ಅಂಗನವಾಡಿ ಟೀಚರ್ ಮಾಡೋ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕರ್ತರ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿದರೂ ನಮಗೆ ತಿಂಗಳಿಗೆ ಬರೀ 50 ರೂಪಾಯಿ ಅಷ್ಟೇ ಪ್ರಭಾರವನ್ನು ನೀಡ್ತಾ ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಈ 50 ರೂಪಾಯಿ ಪ್ರಭಾರ ಎಷ್ಟು ಸರಿ ಅನ್ನೋದು ನಮ್ಮ ಪ್ರಶ್ನೆ.
ಸಾಮಾನ್ಯ ಪೂರ್ತಿ ಅಲ್ಲ ಅಂತಂದ್ರು ಅವರ ಮಾಸಿಕ ವೇತನದ ಅರ್ಧ ಭಾಗದಷ್ಟಾರು ಪ್ರಭಾರ ಭತ್ಯವನ್ನು ನಮಗೆ ಹೆಚ್ಚಳವಾಗಿ ಮಾಡಿ ಕೊಡಬೇಕು ಅಂತೇಳಿ ತಮಗೆ ವಿನಂತಿಸ್ತೀನಿ. 2023ನೇ ಸಾಲಿನಿಂದ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರಿಗೆ NPS ಹಣ ಬಿಡುಗಡೆಯಾಗಿಲ್ಲ. ಈ ಕುರಿತು ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡಬೇಕು ಎಂದು AITUCಯ ಜಿಲ್ಲಾ ಪ್ರಮುಖರಾದ ರೇಣುಕಾ ಆಗ್ರಹಿಸಿರುತ್ತಾರೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತ ಮತ್ತು ಸಹಾಯಕರ ಹುದ್ದೆ ಎಲ್ಲ ಕಡೆ ಕೆಲವು ಕಡೆ ಸಾವಿರ ತಲುಪಿನ ಖಾಲಿ ಇದ್ದಾವೆ. ನೆಕ್ಸ್ಟ್ ಹಂತದಲ್ಲಿ ಅದನ್ನು ಖಾಲಿ ಇದ್ದ ಕಡೆ ಎಲ್ಲ ಭರ್ತಿ ಮಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಕೆಲಸನ ಒಬ್ಬರೇ ಕಾರ್ಯಕರ್ತೆ ನಿರ್ವಹಿಸಬೇಕಾಗಿದ್ದು ತುಂಬ ಕಷ್ಟ ಆಗುತ್ತೆ. ವಿವಿಧ ಇಲಾಖೆಯ ಕೆಲಸಗಳನ್ನು ಕಾರ್ಯಕರ್ತೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ಎರಡೂ ಕೆಲಸನೂ ಒಬ್ಬರೇ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಮತ್ತೆ ಹೊಸ ಟಾಟಾ ಕಲಿಕೆ ಏನು ಶಿವಮೊಗ್ಗ ಡಿಸ್ಟಿಕಲ್ಲಿ ಟಾಟಾ ಕಲಿಕೆ ಏನು ಬಂದಿದ್ದಾರೆ ಅದಕ್ಕೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕಾರ್ಯಕರ್ತೆ ಸ್ವಂತ ದುಡ್ಡಲ್ಲಿ ಹಾಕ್ಕೊಂಡು ಇದನ್ನ ಎಲ್ಲ ಸಾಮಗ್ರಿಗಳನ್ನ ತಂದು 8-10 ಸಾವಿರ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಈಗಾಗಲೇ ಸಂಬಳ ಇಲ್ಲ, ಮೊಟ್ಟೆ ದುಡ್ಡಿಲ್ಲ, ಎಲ್ಲದನ್ನೂ ಕಾರ್ಯಕರ್ತರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಕಷ್ಟದ ಪರಿಸ್ಥಿತಿ, ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಗುರುತಿಸಿ ನಮ್ಮ ಇಲಾಖೆಯವರು ಅದನ್ನ ಏನು ಪರಿಹಾರ ಮಾಡಬೇಕಂತ ಮತ್ತೆ ವಿವಿಧ ಇಲಾಖೆಯಲ್ಲಿ ಜಾರಿಗೆ ಹೊಸ ಯೋಜನೆ ನಾವೇ ತರ್ತೀವಿ. ಈಗ ಗೃಹಲಕ್ಷ್ಮಿ ಆಗಲಿ ಅಥವಾ ಇದು ಜಾತಿ ಪ್ರಮಾಣ ಪತ್ರ ಹಂಚಿಕೆ ಆಗಲಿ ಎಲ್ಲ ಕೆಲಸದಲ್ಲೂ ನಾವು ಮಾಡಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಕೆಲಸದಲ್ಲೂ ಕಾರ್ಯಕರ್ತರು ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ವೇತನ, ಅದಕ್ಕೆ ಗೌರವಿಸೋದಾಗಲಿ ಅಂಗನವಾಡಿ ಕಾರ್ಯಕರ್ತರು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಹಂತದಲ್ಲಿ 2023ರಲ್ಲಿ ಏನು ನಿವೃತ್ತಿ ಆಗಿದ್ರು ಅವ್ರಿಗೆ NPS ಹಣ ಇನ್ನೂ ಬಂದಿಲ್ಲ. ಆ ಹಣನ ಜಾರಿ ಮಾಡಬೇಕು. ಮತ್ತೆ ಉತ್ತಮವಾದ ಸಮವಸ್ತ್ರ ಕೊಡಬೇಕು. ನಮ್ಮನ್ನ ಕಾರ್ಯಕರ್ತೆಯರಂತ ಗುರುತಿಸೋದೇ ಸಮವಸ್ತ್ರದಿಂದ. ಸಮವಸ್ತ್ರನ ಉತ್ತಮವಾಗಿ ಕೊಟ್ಟರೆ ನಾವು ಕೊಡ್ತೀವಿ, ಯಾಕೆ ವಾಪಸ್ ಮಾಡ್ತೀವಿ ಅಲ್ವಾ. ID ಕಾರ್ಡ್ ಜೊತೆಗೆ ಎಲ್ಲೇ ಹೋಗ್ಬೇಕು ಅಂದ್ರೂ ID ಕಾರ್ಡ್ ತುಂಬ ಅಗತ್ಯ ಇರುತ್ತೆ. ID ಕಾರ್ಡ್ನು ಕೊಡಬೇಕು. ಮತ್ತೆ ಸಕಾಲದಲ್ಲಿ ತುಂಬ ಸಿಂಗಲ್ ಪೇರೆಂಟ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಏನು ಮಾಡಬೇಕಂದ್ರೆ ಸಂಬಳನ 5ನೇ ತಾರೀಕು ಒಳಗೆ ಕಡ್ಡಾಯ ಹಾಕಬೇಕು. 3 ತಿಂಗಳ ಏನು ತ್ರೈಮಾಸಿಕ ಬಜೆಟ್ ಬರುತ್ತೆ ಅಂದ್ರೆ ಅದು ಪೂರ್ವಭಾವಿ ತಯಾರಿ ಮಾಡ್ಕೋಬೇಕು. ಆ ನಂತರ ನಮ್ಗೆ 5ನೇ ತಾರೀಕು ಅಮೌಂಟ್ ಏನು ಬರುತ್ತೆ ಅದನ್ನ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಹೀಗೆ ಹಲವಾರು ಸಮಸ್ಯೆಗಳನ್ನು ಒತ್ತಿ ಸೇವೆಯನ್ನ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರಿಗೆ ಸರ್ಕಾರ ತಕ್ಷಣವೇ ಸ್ಪಂದಿಸಿ ಪರಿಹಾರ ನೀಡುವುದರ ಮೂಲಕ ಇವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆಯೇ ಎಂದು ಕಾದು ನೋಡಬೇಕಾಗಿದೆ. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. BD ರವಿಕುಮಾರ್.